ಶ್ರೀಗುರುಭ್ಯೋ ನಮಃ. ಅಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮಸ್ಮಧ್ವವಿಜಯ ನವಮಸ್ತಕದಲ್ಲಿ ಶ್ಲೋಕ. ಅಗ್ನಿಕರ್ಮಮುಖ ಪಂಚೈರ್ವಿಜೈಃ ಅನ್ನಮಾಹುತಾಂ ಪೃಥಕ್ ಸಮಂ ಕೃತ್ನಮಾದಯಮಿತ್ಯವಿಸಃ ಕೃತ್ಸ್ನಮಸ್ತುಮಲಮೇಷ ಹಿ ಕ್ಷಯೇ. ಅಗ್ನಿಶರ್ಮಮುಖ ಪಂಚೈಃ ದ್ವಿಜೈಃ ಅನ್ನಂ ಆಹೃತಂ ಅಲಂ ಪೃಥಕ್ ಸಮಂ ಕೃತ್ಸ್ನಂ ಆದತ್ ಅಯಂ ಇತಿ ಅಸ್ಮಯಃ ಕೃತ್ಸ್ನಂ ಅತ್ತುಂ ಅಲಂ ಏಷಃ ಹಿ ಕ್ಷಯೇ. ಎಂ ಶ್ರೀಮನ್ಮಧ್ವವು ಹಿಂದೆ ನೋಡಿದಂತೆ ಬದ್ರಿಕಾಶ್ರಮದಿಂದ ಉತ್ತರ ಬದ್ರಿಯಿಂದ ಇಲ್ಲಿ ಬಂದರು. ಹಾಗೆ ಬರುವ ಮಾರ್ಗದಲ್ಲಿ ಅಗ್ನಿಶರ್ಮ ಮೊದಲಾದ ಬ್ರಾಹ್ಮಣರು 5 ಜನ ಇರಬಹುದು. ದ್ವಿಜೈಹಿ ಸಮಂ 5-6 ಜನ ಬ್ರಾಹ್ಮಣರು ಒಟ್ಟಿಗೆ ಬಂದ್ಬಿಟ್ರಂತೆ. ಯುಗಪತ್ ಆಕೃತಂ ಭಿಕ್ಷಾರ್ಥಂ ಅಮರಾಲಯಂ ಪ್ರತಿ ಆನೀಯಂ, ಭಿಕ್ಷೆಗಾಗಿ ಅನ್ನಾದಿಗಳು ತಂದುಬಿಟ್ರು. ಪೃಥಕ್ ಪೃಥಕ್ ಆಕೃತ, ಪ್ರತ್ಯೇಕ ತಂದರು. 5-6 ಬ್ರಾಹ್ಮಣರು ಭಿಕ್ಷೆಗಾಗಿ ಸಪರೇಟ್ ಆಗಿ ಅನ್ನಾದಿಗಳನ್ನು ತಂದಿದ್ದರು. ಪರಿವಾರ ಪರ್ಯಾಪ್ತಂ ಕೃತಂ ಸರ್ವಂ ಭುಭುಜೆ. ಆಚಾರ್ಯರು ಕೂಡ 5-6 ಜನ ಅಂದ ಆ ಭಿಕ್ಷಾ ಪ್ರಸಾದವನ್ನು ಕೂಡ ಅವರು ಸ್ವೀಕಾರ ಮಾಡಿದ್ರು. ಇದು ನಮಗೆ ಅನಿಸ್ಬಹುದು. ಅತಿಥಿಗಳು ಮಿತವಾಗಿ ಊಟ ಮಾಡಬೇಕು. ನೋಡಿದ್ರೆ 5-6 ಜನ ಒಂದು ಪ್ಲೇಟ್ ತಿನ್ಕೊಂಡ್ರು ಕೂಡ ಹಾಗೆ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಹೇಳ್ತಾರೆ, ಇತಿ ವಿಸ್ಮಯ ನ ಭವತಿ, ಇದು ಏನು ಆಶ್ಚರ್ಯಕರ ಅಲ್ಲ. ಹಾಗೆ ವಿಸ್ಮಯ ಅದ್ಭುತ ಭವತಿ, ಇದೇನು ಅದ್ಭುತ ಇಲ್ಲ. ಯಾಕೆ? ಕುತಃ ಇತ್ಯಾಹ ಕೃತ್ಸ್ನಮಿತಿ ಏಷಃ ಶ್ರೀಮಧ್ವಃ ಕ್ಷಯೇ. ಕ್ಷಯೇ ಅಂದ್ರೆ ಪ್ರಳಯ ಕಾಲದಲ್ಲಿ ಕೃತ್ಸ್ನಂ ಈ ಸಚರಾಚರಂ ಎಲ್ಲವನ್ನು ಕೂಡ ಸರ್ವಂ ಮತ್ತು ಅಲಂಹಿ ಸಮರ್ಥ, ಎಲ್ಲವನ್ನೂ ಸ್ವೀಕಾರ ಮಾಡಲಿಕ್ಕೆ ಇವರೇ ಸಮರ್ಥ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಅಥವಾ ಈ ವಾಯುದೇವರ ಈ ಮಧ್ವಾಚಾರ್ಯರಿಗೆ ಈ 5-6 ಬ್ರಾಹ್ಮಣರು ತಂದ ಭಿಕ್ಷಾವನ್ನು ಸ್ವೀಕಾರ ಮಾಡೋದು ಏನು ಆಶ್ಚರ್ಯ ಅಲ್ಲ. ನಾವು ಭೀಮನ ನೋಡಿದ್ದೀವಿ, ಬಣ್ಣ ಉಂಡಿತು ಕೂಸು ಹಾಗೆ. ಅದೇ ರೀತಿಯಾಗಿ ಇಲ್ಲೂ ಆಚಾರ್ಯರು ಮಧ್ವಾಚಾರ್ಯರಾಗಿ ಇದ್ದಾಗಲೂ ಕೂಡ ಆ ಒಂದು ಲೀಲೆಯನ್ನ ತೋರಿಸಿದ್ದಾರೆ. ಹಾಗೆ ಒಟ್ಟು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯಕ್ಕೆ ಅವರೇ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಸರ್ವೇಷಾಮಪಿ ಭಕ್ತಾನಾಂ ಅನುಲ್ಲಂಘ್ಯಂ ಕ್ಷಣಂ ಸ್ಮರನ್ ಗಮನತ್ ತ್ವರಿತೋ ಮಧ್ವಃ ಸರ್ವೇಭ್ಯೋಪಿ ಕ್ಷಣಂ ದದೌ. ಭಕ್ತರ ಮೇಲೆ ಎಷ್ಟು ಕರುಣೆ, ಹಾಗೆ ಅಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು. ಸರಿ, 5-6 ಜನ ಇದ್ದು ಊಟ ಮಾಡೋಣ ಅಂದ್ರೆ ಮುಂದಿನ ಕಾರ್ಯಗಳು ಆಗಬೇಕಾಗಿದೆ, ಸಂಚಾರ ಆಗಬೇಕಾಗಿದೆ. ಅದರಿಂದ ಮಾಡದೇ ಇದ್ರೆ ಅವರಿಗೆ ಅನುಗ್ರಹ ಆಗೋದಿಲ್ಲ. ಅದರಿಂದ ಆ ಕ್ಷಣದಲ್ಲೇ ಎಲ್ಲವನ್ನು ಭಕ್ತರನ್ನ ಉಲ್ಲಂಘನೆ ಮಾಡಬಾರ್ದು. ಉಲ್ಲಂಘನೆ ಮಾಡಬಾರ್ದು ಅಂದ್ರೆ ಏನು? ಭಕ್ತರು ಪ್ರೀತಿಯಿಂದ ತಂದುಕೊಟ್ಟದ್ದನ್ನ ನಾನು ಇದೆಲ್ಲ ತಗೊಳ್ಳೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ ಹಾಗೆ ಅಂತ ರಿಜೆಕ್ಟ್ ಮಾಡಬಾರ್ದು ಅಂತ ಒಂದು ನೀತಿಯನ್ನು ಕೂಡ, ಸನ್ಯಾಸಿಗಳ ಒಂದು ನೀತಿ, ಪ್ರೀತಿಯಿಂದ ನ್ಯಾಯದಿಂದ ಧರ್ಮದಿಂದ ವಿಹಿತವಾದದ್ದನ್ನ ಭಕ್ತರು ಏನ್ ತಂದು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡಬೇಕು ಹಾಗೆಂಬ ಒಂದು ನೀತಿಯನ್ನು ಕೂಡ ಆಚಾರ್ಯರು ತೋರಿಸಿಕೊಟ್ಟು ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು. ಸಾಧನೆಗೆ, ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಎಂಬ ಒಂದು ನೀತಿಯನ್ನ ಆಚಾರ್ಯರು ತೋರಿಸಿದ್ರು ಅಂತ ಒಟ್ಟು ನೋಡಿ. ಅಯಂ ಭಾವ ಅಂತ ಅದನ್ನು ಬಿಡಿಸ್ತಾರೆ. ಮಧ್ವಾಚಾರ್ಯ ಗಮನಾನಂತರಂ ಶೀಘ್ರಂ ಜಿಗಮಿಷುಂ ಮಧ್ವಾಚಾರ್ಯಂ ಜ್ಞಾತ್ವ. ಮಧ್ವಾಚಾರ್ಯರು ಆ ಒಂದು ಊರಿಗೆ ಬಂದ್ರು, ಅಲ್ಲಿಂದ ಬೇಗ ಹೊರಡಬೇಕು ಅಂತ ಅವರ ಇಚ್ಛೆ.
ಅದನ್ನ ಅರಿತು ತತ್ ಸಮೀಪಂ ಆಗತ್ಯ ಅವರ ಹತ್ರ ಬಂದ್ರು. ಯಾರು? ತದ್ ಗ್ರಾಮಸ್ಥಾಹ ಬ್ರಾಹ್ಮಣಾಹ ಸರ್ವೇಪಿ. ಆ ಊರಿನಲ್ಲಿ ಇದ್ದ ಬ್ರಾಹ್ಮಣರು 5-6 ಜನ ಏನಿದ್ರು ಅವರೆಲ್ಲರೂ ಕೂಡ ಬಂದ್ರು. ಬಂದು ಹೇಳಿದ್ರಂತೆ, ಓ ಸ್ವಾಮಿನ್ ಅದ್ಯೈವ ಅಹಂ ಭಿಕ್ಷಾಂ ದಾಸ್ಯಾಮಿ, ಇವತ್ತು ನಾನು ಭಿಕ್ಷೆ ಮಾಡ್ತೇನೆ, ಇವತ್ತು ನಾನು ಭಿಕ್ಷೆ ಮಾಡ್ತೇನೆ ಅಂತ ಎಲ್ಲರೂ ತಂದ್ರು. ಶ್ರೀ ಮಧ್ವಸ್ಯ ಏಕಸ್ಮಿನ್ನೇವ ಕಾಲೇ ಭಿಕ್ಷಾರ್ಥ ನಿಮಂತ್ರಣಂ ಚಕ್ರು. ಎಲ್ಲರೂ ಕೂಡ ಸ್ವಾಮಿಗಳನ್ನ ಕರೆದ್ರು, ನಮ್ಮನೆಗೆ ಭಿಕ್ಷೆಗೆ ಬರಬೇಕು, ನಮ್ಮನೆಗೆ ಭಿಕ್ಷೆಗೆ ಬರಬೇಕು. ಹಾಗೆ ತಚ್ಛ್ರುತ್ವ ಅವರ ಆಮಂತ್ರಣವನ್ನ ಕೇಳಿ ಶ್ರೀ ಮಧ್ವ ಸರ್ವೇಷಾಮಪಿ ಭಕ್ತಾನಾಂ ಅಲುಂಗ್ಯತ್ವ, ಭಕ್ತಿಗಳು ಅಂತಾದ ಮೇಲೆ ಹಾಗೆ ಯಾರೂ ಇರಲಿ ಅವರನ್ನ ಉಲ್ಲಂಘನೆ ಮಾಡೋದಿಲ್ಲ. ಆ ಭಕ್ತರ ಆ ಅಪ್ಪಣೆಯನ್ನ ಅಂದ್ರೆ ಪ್ರಾರ್ಥನೆಯನ್ನ ಉಲ್ಲಂಘನೆ ಮಾಡೋದಿಲ್ಲ. ಅದರಿಂದ ಆದ್ರೆ ಅವರಿಗೆ ಹೋಗ್ಬೇಕು ಅಂತ, ಮುಂದಿನ ಊರಿಗೆ ಹೋಗ್ಬೇಕು ಅಂತ ಗಮನೇ ತ್ವರಾವಾನ್ ತದ್ ಅಂಗೀಚಕಾರ. ಅದರಿಂದ 5 ದಿವಸ ಇದ್ದು ಭಿಕ್ಷೆ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ, ಅದರಿಂದ ಅವತ್ತೇ ಎಲ್ಲವನ್ನು ಸ್ವೀಕಾರ ಮಾಡಿದ್ರು. ತಚ್ಛ್ರುತ್ವ ಶ್ರೀ ಮಧ್ವ ಸರ್ವೇಷಾಮಪಿ ಭಕ್ತಾನಾಂ ಅಲ್ವಾ ತತಶ್ಚ ಸರ್ವೇಪಿ ಪ್ರತ್ಯೇಕಂ ಪ್ರತ್ಯೇಕಂ ಸಪರಿವಾರಸ್ಯ ಪರ್ಯಾಪ್ತಂ ಸೋಪಸ್ಕರಂ ಅನ್ನಂ ಯುಗಪತ್ ಆನೀತವಂತ. ಅಲ್ಲಿ ಭಿಕ್ಷೆ ಸಮರ್ಪಣೆ ಮಾಡಬೇಕು ಅಂದ್ರೆ ಮಧ್ವಾಚಾರ್ಯರಿಗೆ ಮಾತ್ರ ಅಲ್ಲ, ಅವರ ಪರಿವಾರ ಅಂತ ಯಾರಿದ್ದಾರೆ ಪರಿವಾರವಾಗಿ ಎಲ್ಲರಿಗೂ ಏನು ಅನ್ನಾದಿಗಳು ಬೇಕು ಎಲ್ಲವನ್ನ ತಂದ್ರು. ಶ್ರೀ ಮಧ್ವಸ್ತು ತತ್ ಸರ್ವಂ ಬುಭುಜೆ, ಮಧ್ವಾಚಾರ್ಯರು ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದ್ರು. ಇದಂ ಸರ್ವಂ ಜಗದ್ರಕ್ಷಕೆ ವಾಯು ಅದ್ಭುತಂ ನ ಭವತಿ. ಇದು ವಾಯುದೇವರಿಗೆ, ವಾಯುದೇವರ ಅವತಾರರಾದ ಮಧ್ವಾಚಾರ್ಯರಿಗೆ ಯಾವ ಆಶ್ಚರ್ಯವೂ ಅಲ್ಲ. ಯಾಕೆ? ಹಳೆಯ ಕಾಲದಲ್ಲಿ ಎಲ್ಲವನ್ನು ಭಕ್ಷಣ ಮಾಡತಕ್ಕವರು. ಹಾಗೆ ಇನ್ನು 8ನೇ ಶ್ಲೋಕ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವಮಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನ ಭಕ್ತಿದಮನಂತ ಸೌಖ್ಯದಂ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವಂ ಅಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಂ ಅನಂತ ಸೌಖ್ಯದಂ. ಈ ಒಂದು ಸರ್ಗದ ಮುಖ್ಯವಾದ ಒಂದು ವಿಚಾರ ಇದು. ಎಲ್ಲ ವಿಚಾರವೂ ಮುಖ್ಯವೇ, ಆದರೂ ಕೂಡ ಆಚಾರ್ಯರ ಅವತಾರದ ಮುಖ್ಯ ಪ್ರಯೋಜನ ಅದನ್ನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅನಂತದೀಹಿ ಪೂರ್ಣಪ್ರಜ್ಞಾಚಾರ್ಯರು ವ್ಯಾಸಶ್ಚ ಅಸೋ ದೇವಶ್ಚ ತಸ್ಯ ಹೃದಯಸ್ಯ ಮನಸಃ ಅತಿ ವಲ್ಲಭಂ ಅತಿ ಪ್ರಿಯಂ. ವೇದವ್ಯಾಸರಿಗೆ ಅತಿ ಪ್ರಿಯರಾದವರು. ವ್ಯಾಸೇನ ಸ್ವಸೂತ್ರೇಷು ಅಭಿಪ್ರೇತಸ್ಯ ಅಭಿಪ್ರಾಯಸ್ಯ ಅನುಕೂಲಮಿತಿ ವಾ ಶ್ರೀಮಧ್ವಪ್ರಣೀತ ಭಾಷ್ಯೇ ಹಿ ಸೂತ್ರಾಭಿಪ್ರಾಯಃ ಸಮ್ಯಕ್ ವಿವೃತಃ. ಅಂದ್ರೆ ವೇದವ್ಯಾಸರು ತಾವೇನು ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ದಾರೆ, ಆ ಸೂತ್ರದ ಅಭಿಪ್ರಾಯವನ್ನ ಚೆನ್ನಾಗಿ ಬಲ್ಲವರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯ. ಅದರಿಂದ ಶ್ರೀ ಮಧ್ವ ಪ್ರಣೀತ ಭಾಷ್ಯ, ಮಧ್ವಾಚಾರ್ಯರು ರಚನೆ ಮಾಡಿದ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸೂತ್ರಾಭಿಪ್ರಾಯ ಸಮ್ಯಕ್ ವಿವೃತ, ಸೂತ್ರದ ಅಭಿಪ್ರಾಯವನ್ನ ವೇದವ್ಯಾಸರಿಗೆ ಸಮ್ಮತವಾದ ಅಭಿಪ್ರಾಯವನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಆತ್ಮನಃ ರೂಪಂಚ ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವಂ ಶ್ರೀಹರಿಂ. ವೇದವ್ಯಾಸರಿಗೆ ಅತಿ ಪ್ರಿಯರಾದ ವಾಸುದೇವಂ ಶ್ರೀಹರಿಂ ಅಗಣಯ್ಯಾಃ ಗಣಯತುಂ ಅಶಕ್ಯಾಃ ಸದ್ಗುಣಾಃ ಯಸ್ಯ ತಂ. ನೋಡಿ, ವಾಸುದೇವಂ ಅಗಣೇಯ ಸದ್ಗುಣಂ ಅಂತ ಇದೆ. ಪರಮಾತ್ಮನ ಗುಣಗಳನ್ನ ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅನಂತ ಇರೋದರಿಂದ, ಅನಂತ ಗುಣಪೂರ್ಣತ್ವ. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಅದರಿಂದ ಅವನ ಗುಣಗಳನ್ನ ಇಷ್ಟು ಅಂತ ಕೌಂಟ್ ಮಾಡಿ ಮುಗಿಸೋದಕ್ಕೆ ಆಗೋದಿಲ್ಲ. ಮತ್ತು ಸಕಲಾಹ ಯೇ ದೋಷಾಹ ತೈಹಿ ವರ್ಜಿತಂ, ಸಕಲ ದೋಷ ವರ್ಜಿತಂ, ಎಲ್ಲಾ ದೋಷಗಳಿಂದಲೂ ಕೂಡ ನಿರ್ಮುಕ್ತನಾದವ ಸ್ವಾಮಿ. ಅದನ್ನ ಸಾಧಯತ್, ಸಾಧನೆ ಮಾಡತಕ್ಕದಾಗಿದೆ. ಆಚಾರ್ಯರ ಬ್ರಹ್ಮಸೂತ್ರದ ಭಾಷ್ಯ ಅದರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗಿದೆ ಹಾಗೆಂದ್ರೆ, ವೇದವ್ಯಾಸರ ಮನಸ್ಸಿನ ಅಭಿಪ್ರಾಯವನ್ನ ಅಂದ್ರೆ ಸೂತ್ರದ ಅಭಿಪ್ರಾಯವನ್ನ ಬಲ್ಲವರಾದ ಮಧ್ವಾಚಾರ್ಯರಿಂದ ರಚಿಸಲ್ಪಟ್ಟಿದ್ದರಿಂದ ವೇದವ್ಯಾಸರಿಗೆ ಸಮ್ಮತವಾಗಿದೆ. ಮತ್ತು ಪರಮಾತ್ಮ
ಅವನು ಗುಣಪೂರ್ಣನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಎನ್ನುವ ವಿಚಾರವನ್ನ ನಿರೂಪಣೆ ಮಾಡತಕ್ಕದಾಗಿದೆ ಆ ಭಾಷ್ಯ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಹಿರಿಮೆ. ಅದು ಹೇಗಿತ್ತು, ಎಂತಹ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿದರು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಇಲ್ಲಿಂದ. ಆತ್ಮನಃ ಸ್ವರೂಪಮಪಿ ಏತಾದೃಕ್ ಇತಿ ಭಾವಃ. ಮಧ್ವಾಚಾರ್ಯರ ಸ್ವರೂಪವೂ ಕೂಡ ಹಾಗೇ ಇದೆ. ಹಾಗೆ ಜ್ಞಾನಂಚ ಭಕ್ತಿಂಚ ದದಾತಿ ಇತಿ ಮಧ್ವಸ್ವರೂಪಮಪಿ ತತ. ಅಂದ್ರೆ ಇಲ್ಲಿ ಎರಡು ಹೋಲಿಕೆ ಮಾಡ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ ಅರ್ಥ ಹೇಗೆ ಇತ್ತು, ಆಚಾರ್ಯರು ಅವರ ಸ್ವರೂಪ ಅಂದ್ರೆ ಆಚಾರ್ಯರ ಸ್ವರೂಪವೇ ಮಧ್ವ ಭಾಷ್ಯ. ಹಾಗೆ ನೋಡಿ, ವೇದವ್ಯಾಸರ ಮಧ್ವಾಚಾರ್ಯರ ಮನಸ್ಸಿನಲ್ಲಿ ಸದಾ ಇರತಕ್ಕವರು ವೇದವ್ಯಾಸರು. ಅಂದ್ರೆ ವೇದವ್ಯಾಸರ ಅಭಿಪ್ರಾಯವನ್ನ ಚೆನ್ನಾಗಿ ಅರಿತವರು ಮಧ್ವಾಚಾರ್ಯರು. ಅವರ ಭಾಷ್ಯವೂ ಹಾಗೆ ಇದೆ, ಅವರ ಸ್ವರೂಪವೂ ಹಾಗೆ ಇದೆ. ಸದಾ ವೇದವ್ಯಾಸರ ಅಭಿಪ್ರಾಯವನ್ನೇ ಹೃದಯದಲ್ಲಿ ತುಂಬಿಸಿಕೊಂಡವರಾಗಿ ಇರುವವರು ಮಧ್ವಾಚಾರ್ಯ. ಅವರ ಸ್ವರೂಪವೂ ಹಾಗೆ ಇದೆ, ಅವರು ಬರೆದ ಭಾಷ್ಯವೂ ಹಾಗೆ ಇದೆ. ಮತ್ತು ಮಧ್ವಾಚಾರ್ಯರು ಕೂಡ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಅಂತ ಸಾಧನೆ ಮಾಡ್ತಾ ಇರ್ತಾರೆ, ಪ್ರವಚನಗಳಿಂದ ಹೇಳ್ತಾ ಇದ್ದಾರೆ. ಅವರು ಬರೆದ ಆ ಬ್ರಹ್ಮಸೂತ್ರ ಭಾಷ್ಯವೂ ಕೂಡ ಹಾಗೆ ಚೆನ್ನಾಗಿ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಎಂಬ ವಿಚಾರವನ್ನ ಉಪಪಾದನೆ ಮಾಡ್ತಾ ಇತ್ತು. ಜ್ಞಾನ ಭಕ್ತಿದಂ. ಶ್ರೀಮನ್ ಮಧ್ವಾಚಾರ್ಯರು ಕೂಡ ತಮ್ಮ ಸೇವೆ ಮಾಡುವ ಜನರಿಗೆ ಜ್ಞಾನ ಭಕ್ತಿಗಳನ್ನು ಕೊಡುವವರಾಗಿದ್ದಾರೆ. ಅವರು ಬರೆದ ಬ್ರಹ್ಮಸೂತ್ರ ಭಾಷ್ಯವೂ ಹಾಗೆ ಇದೆ. ಸರಿಯಾಗಿ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಂಡ್ರೆ, ಟೀಕಾ ಟಿಪ್ಪಣಿಗಳನ್ನು ಇಟ್ಕೊಂಡು ನಮಗೆ ಸರಿಯಾದ ಜ್ಞಾನ ಭಕ್ತಿ ಬರಲಿಕ್ಕೆ ಅನುಕೂಲವಾಗಿದೆ. ಹಾಗೆ ಅನಂತ ಸೌಖ್ಯದಂ. ಅನಂತ ಸೌಖ್ಯ ಅಂದ್ರೆ ಮೋಕ್ಷ. ಶ್ರೀಮನ್ ಮಧ್ವಾಚಾರ್ಯರನ್ನ ಸೇವೆ ಮಾಡಿದರೆ ಮೋಕ್ಷವನ್ನು ಕೊಡ್ತಾರೆ. ಅದೇ ತರ ಅವರು ಬರೆದ ಬ್ರಹ್ಮಸೂತ್ರ ಭಾಷ್ಯವೂ ಅಷ್ಟೇ ಮೋಕ್ಷವನ್ನು ಕೊಡತಕ್ಕ ಶಾಸ್ತ್ರವಾಗಿದೆ. ಹಾಗೆ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಅಲ್ಲ, ಮಧ್ವಾಚಾರ್ಯರಿಗೆ ಮೋಕ್ಷ ಕೊಡ್ಲಿಕ್ಕೆ ಆಗ್ತದ? ಪರಮಾತ್ಮ ತಾನೇ ಮೋಕ್ಷ ಕೊಡೋದು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ವಿಷ್ಣುವೇ ಕೊಡಬೇಕಲ್ಲವಾ? ಹಾಗೆಂದ್ರೆ ಅದಕ್ಕೆ ಪ್ರಮಾಣವನ್ನ ಹೇಳ್ತಾ ಇದ್ದಾರೆ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ಹೌದು ಮೋಕ್ಷ ಕೊಡುವವ ವಿಷ್ಣುವೇ. ಆದರೂ ಕೂಡ ವಾಯುಶ್ಚ ತದನುಜ್ಞೇಯ, ಪರಮಾತ್ಮನ ಆಜ್ಞೆ ಮೇರೆಗೆ ವಾಯುದೇವರಿಗೂ ಕೂಡ ಮೋಕ್ಷ ಕೊಡುವ ಸಾಮರ್ಥ್ಯ ಇದೆ ಅಂತ ಪ್ರಮಾಣ ಇದೆ. ಅದರಿಂದ ಅಂಥ ಅದ್ಭುತವಾದ ಆಚಾರ್ಯರ ಸ್ವರೂಪ, ಅಂಥ ಅದ್ಭುತವಾದ ಆ ಬ್ರಹ್ಮಸೂತ್ರ ಭಾಷ್ಯ, ಅದನ್ನ ರಚನೆ ಮಾಡಿದರು. ಹಾಗೆ ಅಂತ ಮುಂದೆ ಬರುತ್ತದೆ 9ನೇ ಶ್ಲೋಕ. ಇನ್ನು ಹೇಗಿತ್ತು ಆ ಭಾಷ್ಯ, ಅವರ ಸ್ವರೂಪ ಹೇಗಿತ್ತು, ಎರಡನ್ನೂ ಒಟ್ಟಿಗೆ ಹೇಳ್ಕೊಂಡು ಹೋಗ್ತಾರೆ. ಮಧ್ವಾಚಾರ್ಯರ ಸ್ವರೂಪ ಹೇಗಿತ್ತು, ಅವರ ಭಾಷ್ಯ ಹೇಗಿತ್ತು. ಉಕ್ತ ಮುಕ್ತಂ ಅಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ ಮುಹುಃ ವ್ಯಂಜಯನ್ ಸ್ಮೃತಿವಚೋಭಿರಂಜಸಾ ತಸ್ಯ ಚಾರ್ಥಮತಿ ಯುಕ್ತಯುಕ್ತಿಮತ್. ಶ್ರೀಮಧ್ವಃ ಉಕ್ತಂ ಉಕ್ತಂ ಅಭಿಧೇಯಂ ಅರ್ಥಂ ಪ್ರತಿ ಮುಹುಃ ಪುನಃ ಪುನಃ ವೇದವಾಕ್ಯಂ ಅನುವಾದಯತ್. ತಾವೇನು ಅರ್ಥ ಹೇಳಲಿಕ್ಕೆ ಹೊರಟರು ಅದನ್ನ ಸಮರ್ಥನೆ ಮಾಡುವುದಕ್ಕಾಗಿ ಅನೇಕ ವೇದವಾಕ್ಯಗಳನ್ನ ಉದಾಹರಿಸ್ತಾ ಇದ್ರು. ವಿಷ್ಣು ಈಗಲೇ ನಾವು ನೋಡಿದ್ದೀವಿ ನೋಡಿ, ಮಹಾಭಾರತ ಅಪರ ನಿರ್ಣಯದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳೋದಕ್ಕೆ ಎಷ್ಟು ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ, ವೇದವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಅನೇಕ ಪುರಾಣಗಳಲ್ಲಿ ಅಲ್ಲಲ್ಲಿ ಇರುವ ವಾಕ್ಯಗಳನ್ನು ತೆಗೆದು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ತಾವು ಹೇಳಬೇಕಾದ ಒಂದು ವಿಚಾರವನ್ನ, ಅರ್ಥವನ್ನ ನಿರೂಪಣೆ ಮಾಡೋದಕ್ಕೆ ಅನೇಕ ವೇದವಾಕ್ಯಗಳನ್ನ, ಸ್ಮೃತಿ ವಾಕ್ಯಗಳನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾ ಆ ಭಾಷ್ಯವನ್ನ ರಚನೆ ಮಾಡಿದ್ದರು ಅಂತ ಅರ್ಥ. ತಸ್ಯ ವಾಕ್ಯಸ್ಯ ಅರ್ಥಂ ಚ ಸ್ಮೃತಿವಚೋಭಿ. ಆ ವೇದವಾಕ್ಯಗಳಿಗೆ ಅನುಗುಣವಾಗಿ ಇರತಕ್ಕ ಸ್ಮೃತಿ ಅಂದ್ರೆ ಪುರಾಣಗಳ, ಮಹಾಭಾರತ, ರಾಮಾಯಣ, ಪುರಾಣಗಳು, ಅವುಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಅಂಜಸಾ ವ್ಯಂಜಯತ್ ಪ್ರಕಟೀಕುರುವತ್. ಅವರ ಆಚಾರ್ಯರ ಸ್ವರೂಪವೂ ಹಾಗೆ, ಅವರ ಭಾಷ್ಯವೂ ಹಾಗೆ ಇತ್ತು. ನ ಕೇವಲಂ ಸ್ವ ಉಕ್ತಾರ್ಥೆ ಶ್ರುತಿ ಸ್ಮೃತಿ ಉದಾಹರಣೋಪೇತಂ ಕಿಂತು ಅತಿ ಯುಕ್ತ ಯುಕ್ತಿಮತ್. ಏನೋ ಕೇವಲ ವೇದಗಳ ಒಂದು ಉದಾಹರಣೆ, ಪುರಾಣಗಳ, ಸ್ಮೃತಿಗಳ
ಒಂದು ಕೊಟೇಶನ್ ಅಷ್ಟೇ ಅಂತ ತಿಳಿಯಬೇಡಿ. ಅತಿಯುಕ್ತ ಯುಕ್ತಿಮತ್, ಅತ್ಯಂತ ಸಮೀಚೀನವಾದ ಅಂಜಸ, ಚೆನ್ನಾಗಿ ಹೊಂದಾಣಿಕೆ ಆಗತಕ್ಕ ಯುಕ್ತಿಗಳು ಅಂದ್ರೆ ನ್ಯಾಯಗಳು, ಲಾಜಿಕ್ ಅಂತ ಹೇಳ್ತಾರೆ ನೋಡಿ. ತರ್ಕಬದ್ಧವಾಗಿ ಯುಕ್ತಿಬದ್ಧವಾಗಿ ಅದನ್ನ ನಿರೂಪಣೆ ಮಾಡ್ತಾ ಇದ್ರು ನೋಡಿ. ವೇದ ಪುರಾಣಗಳ ಸಮ್ಮತಿಯೂ ಇದೆ, ಯುಕ್ತಿಯ ಸಮ್ಮತವೂ ಇದೆ. ಹಾಗಿದ್ರೆ ಅದು ಭಾರಿ ಪ್ರಮಾಣ, ದೃಢವಾದ ಪ್ರಮಾಣವಾಗ್ಬಿಡುತ್ತೆ. ವೇದಗಳ ಸಂವಾದ ಇದೆ, ವೇದದ ಒಪ್ಪಿಗೆ ಇದೆ, ಪುರಾಣಗಳ ಸಂವಾದ ಇದೆ, ಯುಕ್ತಿಯ ಒಪ್ಪಿಗೆಯೂ ಇದೆ. ಹಾಗಂತಾದ ಮೇಲೆ ಆ ವಿಚಾರ ಏನಾಗ್ತದೆ, ಭಾರಿ ದೃಢವಾಗ್ತದೆ. ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ಅಷ್ಟು ಬೇಗ ಸಾಧ್ಯ ಆಗೋದಿಲ್ಲ. ಅದನ್ನ ಅಪ್ರಮಾಣ ಅಂತ ಹೇಳಿಕ್ ಬರೋದಿಲ್ಲ ಅಷ್ಟು ಬೇಗ. ಯಾಕೆ? ವೇದ ಪ್ರಮಾಣ ಇದೆ, ಪುರಾಣಗಳ ಪ್ರಮಾಣ ಇದೆ, ಯುಕ್ತಿಯ ಸಹಾಯವೂ ಇದೆ ಅಂತ ಆದ ಮೇಲೆ ಅದನ್ನ ಅಷ್ಟು ಬೇಗ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಆಚಾರ್ಯರು ಉಪನ್ಯಾಸಾದಿಗಳನ್ನ ಮಾಡತಕ್ಕ ಸ್ವಭಾವದವರು. ಅವರ ಭಾಷ್ಯವೂ ಕೂಡ ಹಾಗೇ ಇರುತ್ತದೆ. ಹಾಗೆ ನಾವು ಇದರ ಅನುಭವವನ್ನು ಕಂಡಿದ್ದೇವೆ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಭಗವದ್ಗೀತೆಯ ವಾಕ್ಯಗಳನ್ನೆಲ್ಲ ಉದಾಹರಿಸ್ತಾ ಇದ್ದಾರೆ ನೋಡಿ. ಹಾಗೆ ಭಾಷ್ಯವೂ ಹಾಗೆ ಇರುತ್ತದೆ ಅಂತ. ಅತಿಯುಕ್ತ ಯುಕ್ತಿಮತ್ ಉತ್ತಮಂ ಭಾಷ್ಯಂ, ಉತ್ತಮ ಶ್ರೇಷ್ಠವಾದ ಭಾಷ್ಯ ಅಂದ್ರೆ ಆಚಾರ್ಯರ ಪ್ರತಿರೂಪ ಅದು. ಆಚಾರ್ಯರು ಹಾಗೆ ಇದ್ರು, ಆಚಾರ್ಯರ ಭಾಷ್ಯವೂ ಕೂಡ ಹಾಗೆ ಇದೆ. ಅಂದ್ಮೇಲೆ ಏನಾಯ್ತು, ಆಚಾರ್ಯರ ಒಂದು ರೂಪ ಅದು. ಆ ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಆಚಾರ್ಯರ ಮತ್ತೊಂದು ರೂಪ ಅದು. ಅದರಿಂದ ಆ ಬ್ರಹ್ಮಸೂತ್ರ ಭಾಷ್ಯವನ್ನ ಓದಿದ್ರೆ ಅದು ಆಚಾರ್ಯರು ಮಾಡಿದ ಉಪನ್ಯಾಸನೇ ಅದು. ಬ್ರಹ್ಮಸೂತ್ರ ಭಾಷ್ಯ ಗ್ರಂಥಕ್ಕೆ ಪೂಜೆ ಮಾಡಿದರೆ ಅದು ಮಧ್ವಾಚಾರ್ಯರಿಗೆ ಮಾಡಿದ ಪೂಜೆನೇ ಅದು. ಯಾಕೆ? ಆ ಭಾಷ್ಯ ಅಂದ್ರೆ ಅವರ ಪ್ರತಿ ಸ್ವರೂಪ ಆಗಿದೆ ಹಾಗೆ ಅಂತ ಅರ್ಥ ನೋಡಿ. ಅದಕ್ಕೆ ಹೇಳ್ತಾ ಇದನ್ನ ಕುಲಕ ಅಂತ ಕರೀತಾರೆ. ಈ ರೀತಿಯಾಗಿ ಶ್ಲೋಕವನ್ನ ರಚನೆ ಮಾಡುವುದು ಕುಲಕ. ಅಂದ್ರೆ ಮಧ್ವಾಚಾರ್ಯರ ಸ್ವರೂಪ ಪರವಾಗಿಯೂ ಅರ್ಥ ಮಾಡಬೇಕು. ಒಂದೇ ಶ್ಲೋಕವನ್ನ ಮಧ್ವಾಚಾರ್ಯರ ಪರವಾಗಿಯೂ ಅರ್ಥ ಮಾಡಬೇಕು, ಮಧ್ವಾಚಾರ್ಯರು ಬರೆದ ಭಾಷ್ಯ ಪರವಾಗಿಯೂ ಕೂಡ ಅರ್ಥ ಮಾಡ್ಲಿಕ್ಕೆ ಬರುತ್ತದೆ. ಇದನ್ನು ಕುಲಕ ಅಂತ ಕರೀತಾರೆ. ಸಂಸ್ಕೃತ ಸಾಹಿತ್ಯದ ಒಂದು ವೈಶಿಷ್ಟ್ಯ. ಮಧ್ವರೂಪಮಪಿ ಎಂ ಅರ್ಥಂ ಬ್ರೂಯ ಸ್ವಯಂ ತಮರ್ಥಂ ಶ್ರುತಿ ಸ್ಮೃತಿ ಯುಕ್ತಿಭಿ ಸಾಧಯತ್. ಮಧ್ವಾಚಾರ್ಯರ ಸ್ವರೂಪವೂ ಅಷ್ಟೇ ಶುದ್ಧವಾಗಿ ಇದ್ದದ್ದು ಪ್ರಮಾಣಬದ್ಧವಾಗಿ, ಮತ್ತು ಅವರ ಭಾಷ್ಯವೂ ಕೂಡ ವೇದ ಸ್ಮೃತಿಗಳು ಯುಕ್ತಿಗಳು ಅದರಿಂದ ರಹಿತವಾಗಿಯೇ ಇದ್ದವು. ಅಷ್ಟು ಪ್ರಮಾಣಬದ್ಧವಾಗಿ ಅದನ್ನ ಸಾಧನೆ ಮಾಡತಕ್ಕವರಾಗಿ ಆ ಭಾಷ್ಯವೂ ಇದೆ, ಆಚಾರ್ಯರು ಹಾಗೆ ಇದ್ದರು ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ ಮುಹುಃ ವ್ಯಂಜಯತ್ ಸ್ಮೃತಿವಚೋಭಿರಂಜಸಾ ತಸ್ಯ ಚಾರ್ಥಮತಿ ಯುಕ್ತಯುಕ್ತಿಮತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.